ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಒಂದು ಖುಷಿ ಏನಂದ್ರೆ ನೀವು ಕನ್ನಡ ಮಾತಾಡ್ತಿದ್ದೀರಾ, ಸಿಕ್ಕಾಪಟ್ಟೆ ಖುಷಿ ನನಗೆ. ಸೊ ಬಿಗ್ ಬಾಸ್ ಇದೆಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಟೀ ಶರ್ಟ್ ಚಿನ್ನ ಚಿತ್ರ ಅಂತ ಹಾಕೊಂಡಿದ್ರಲ್ಲ, ಹೌದು ಯಾಕೆ? ಆಕ್ಚುಲಿ ನಾ ಚಿತ್ರಾನ್ನ ತಿಂದಿದ್ದು ಫಸ್ಟ್ ಟೈಮ್ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅಂಡ್ ನನಗೆ ಆಕ್ಚುಲಿ ಇಷ್ಟ ಆಯ್ತು. ಸೊ ಅಂಡ್ ಎಲ್ಲರಿಗೆ ಏನೋ ಸೂಪರ್ ಆಗಿ ಏನೋ ಬಂದ್ರೆ ಚಿಂದಿ ಚಿತ್ರಾನ್ನ ಅಂತ ಹೇಳ್ತಾರೆ, ಅದು ನನಗೆ ಇಷ್ಟ ಆಯ್ತು. ಸೊ ಅದರಲ್ಲಿ ಹಾಕಿದ್ದೀನಿ. ಚಿನ್ನ ಚಿತ್ರ ಅಂತ ಹಾಕೊಂಡಿದ್ದೀರಾ? ಹೌದು. ಹೇಗಿದೆ ಸರ್ ಆಚೆ ಬಂದ ಮೇಲೆ, ಹೇಗೆ ಅನಿಸ್ತಾ ಇದೆ? ಸರ್, ಇಲ್ಲಿ ಮನೆ ಒಳಗಡೆ ಇದ್ದಾಗ ನಮ್ಗೆ ಜನಗಳಿದ್ದು ಇಷ್ಟು ಪ್ರೀತಿ ಸಿಗುತ್ತೆ ಅಂತ ಗೊತ್ತೇ ಆಗ್ಲಿಲ್ಲ. ಅದು ನಾ ತುಂಬಾ ಟೈಮ್ ಬಿಗ್ ಬಾಸ್ ಅಲ್ಲಿ ಇರುವಾಗ ಹೇಳಿದ್ದೀನಿ ಕೂಡ, ಜನಗಳು ನನ್ನ ಜೊತೆ ಕನೆಕ್ಟ್ ಆಗ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಹೊರಗಡೆ ಬಂದಿದ್ಮೇಲೆ ಗೊತ್ತಾಗಿದೆ ಜನ ತುಂಬಾ ಪ್ರೀತಿಸಿದ್ದಾರೆ ಅಂತ. ಒಂದು ಜಾಗದಲ್ಲಿ ರೋಡಲ್ಲಿ ಹೋಗೋದಕ್ಕೆ ಕಷ್ಟ ಇದೆ ಇವಾಗ. ಆಕ್ಚುಲಿ ಜನ ಅಷ್ಟು ಒಂದು ಫೋಟೋ ತಗೊಳಕ್ ಬರ್ತಾರೆ, ಮಾತಾಡಕ್ ಬರ್ತಾರೆ. ಸೊ ತುಂಬಾ ಖುಷಿ ಆಯ್ತು. ಸೊ ಇವತ್ತು ಎಷ್ಟು ಮಿಸ್ ಮಾಡ್ಕೊಂತ ಇದ್ದಾರೆ ಬಿಗ್ ಬಾಸ್ ನ ಹೊರಗಡೆ ಅದು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಒಂದೊಂದ್ ದಿನ ಇದ್ದೇವಾಗ ಆ ದಿನದಲ್ಲಿ ಏನು ಆಗಕ್ ಹೋಗುತ್ತೆ, ಏನು ಟಾಸ್ಕ್, ಏನ್ ಚಟುವಟಿಕೆ, ಯಾರು ಏನ್ ಆಗತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಎಕ್ಸೈಟ್ಮೆಂಟ್ ಮಿಸ್ ಆಗ್ತಾ ಇದೆ ಲೈಫ್ಲಿದ್ದು. ಸೊ ಇವಾಗ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಸಾಂಗ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದೀರಾ? ಹೌದು, ಅದು ಮಿಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಅಲ್ಲಿ ಇರುವಾಗ ಗೊತ್ತಾಗ್ಲಿಲ್ಲ, ಬಟ್ ಇಲ್ಲಿ ಹೊರಗಡೆ ಬಂದಿದ್ಮೇಲೆ ಅದು ಮಿಸ್ ಮಾಡ್ತೀನಿ. ಸೊ ಈಗ ಹೊರಗಡೆ ಬಂದಾಗ ಮಲಗ್ತೀರಾ ನೀವು? ಮಲಗಿದಾಗ ಕನ್ಸುಗಳು ಯಾವ ತರ ಬೀಳ್ತಾ ಇದೆ ನಿಮ್ಗೆ ಇವಾಗ ಅಂತ? ಒಂದೊಂದು ಟೈಮ್ ಎದ್ದೇಳುವಾಗ ಅಯ್ಯೋ ಏನು ಲೈಟೇ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಲೈಟ್ ಆನೇ ಇರುತ್ತೆ. ಸೊ ಆ ನೆನಪು ಬರುತ್ತೆ. ಅಂಡ್ ಇನ್ನ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಬಂದಿಲ್ಲ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಫುಲ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇನ್ನ ಇದರಲ್ಲಿ ಆ ಲೈನ್ ಅಲ್ಲೇ ಇದ್ದೀನಿ. ಓಕೆ ಸರ್, ನೀವು ಹೇಗೆ ಸೆಲೆಕ್ಟ್ ಆದ್ರೆ ಬಿಗ್ ಬಾಸ್ಗೆ? ಪ್ರೊಸೀಜರ್ ಯಾವ ತರ ಇತ್ತು, ಹೇಗೆ ಅಪ್ರೋಚ್ ಆಯ್ತು ನಿಮಗೆ? ಸೊ ನನಗೆ ಒಂದಿನ ಪಾಡಿಗೆ ನನ್ನ ಕೆಲಸದಲ್ಲಿ ಬ್ಯುಸಿ ಇದೆ, ನನ್ನ ಬಿಸ್ನೆಸ್ ಎಲ್ಲ ನೋಡೋದ್ರಲ್ಲಿ ಬ್ಯುಸಿ ಇದೆ. ಆ ಟೈಮಲ್ಲಿ ಸಡನ್ಲಿ ಒಂದು ಫೋನ್ ಬಂತು, ನಿಮ್ಮ ಕಾಂಟ್ಯಾಕ್ಟ್ ಬಂದು ನಾವು ರೋಡೀಸ್ ಟೀಮ್ ಇದ್ದು ನಾವು ಕಾಂಟ್ಯಾಕ್ಟ್ ತಗೊಂಡಿದ್ದೀವಿ, ನೀವು ಬಿಗ್ ಬಾಸ್ ಕನ್ನಡ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ಕೇಳಿದ್ರು. ಸೊ ನನಗೆ ಅದು ಏನು ತುಂಬಾ ಸರ್ಪ್ರೈಸಿಂಗ್ ಇತ್ತು. ಯಾಕಂದ್ರೆ ನಾ ಏನು ಆನ್ಲೈನ್ ಪೋಸ್ಟ್ ಮಾಡುವಾಗ ನಾ ಕನ್ನಡದಲ್ಲಿ ಏನು ಪೋಸ್ಟ್ ಮಾಡಲಿಲ್ಲ. ಅಂಡ್ ನನ್ನ ಕನ್ನಡ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ. ಬಟ್ ಅದು ಒಂದು ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ ಅಂತ ಗೊತ್ತಿತ್ತು. ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಅಂತ ಗೊತ್ತಿತ್ತು. ಸೊ ಅದ್ರಲ್ಲಿ ನಾ ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡಿದೆ. ನಾ ಇಂಟರ್ವ್ಯೂದು ಅಕ್ಸೆಪ್ಟ್ ಮಾಡಿದೆ. ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರ ಕೈಯಲ್ಲಿ ಇದೆ, ಬಟ್ ಆಪರ್ಚುನಿಟಿ ನಾ ಬಿಟ್ಟು ಕೊಡಬಾರ್ದು ಅಂತ ಇತ್ತು. ಓಕೆ. ಸೊ ಹೋಗಿ ಆಡಿಷನ್ಸ್ ಕೊಟ್ಟರೆ ನೀವು? ಹೌದು. ಆಡಿಷನ್ ಕೊಟ್ಟ ಅನ್ಕೊಂಡಿದ್ರ ಮತ್ತೆ ಹೋಗ್ತೀವಿ ಬಿಗ್ ಬಾಸ್ ಒಳಗಡೆ ಅಂತ? ಅದು ಫಸ್ಟ್ ಆಡಿಷನ್ ಬಂದು ಒಂದು ಮುಂದೆ ಅವ್ರ ಜೊತೆ ಆಯ್ತು, ಅದು ಇಂಗ್ಲಿಷ್ ಅಲ್ಲಿ ಆಯ್ತು. ಸೊ ಆವಾಗ ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಆಡಿಷನ್ ಬಂದು ಕನ್ನಡದಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಇತ್ತು. ಸೊ ಆವಾಗ ಡೌಟ್ ಇತ್ತು. ಅಂಡ್ ಒಂದು 1-2 ವಾರ ಬಿಟ್ಟೆ ಅವ್ರು ಕಾಲ್ ಮಾಡಿದ್ರು. ಸೊ ಆ ಟೈಮಲ್ಲಿ ಸೆಲೆಕ್ಟ್ ಆಗಿಲ್ಲ ಅನ್ಕೊಂಡೆ, ಬಟ್ ಆ ಕಾಲ್ ಬಂದಾಗ ತುಂಬಾ ಖುಷಿ ಇತ್ತು. ಸೊ ಸೆಲೆಕ್ಟ್ ಆದ್ರಿ, ಹೋದ್ರಿ, ಸುದೀಪ್ ಸರ್ ಮುಂದೆ ಸ್ಟೇಜ್ ನಿಂತ್ಕೊಂಡ್ರಿ, ನಿಮ್ ಬಗ್ಗೆ ವಿಟಿ ಎಲ್ಲ ಬರುತ್ತೆ. ಸೊ ಆ ಮೂಮೆಂಟ್ ಹೇಗಿತ್ತು ನಿಮ್ಗೆ? ಸರ್, ನನಗೆ ತುಂಬಾ ಒಳ್ಳೆ ಮೂಮೆಂಟ್ ಇತ್ತು. ಯಾಕಂದ್ರೆ ಆಕ್ಚುಲಿ ನಾ ಸುದೀಪ್ ಸರ್ ಮೂವೀಸ್ ಎಲ್ಲ ಏನು ನೋಡಿರ್ಲಿಲ್ಲ. ಬಟ್ ಆ ಸೆಲೆಕ್ಟ್ ಆದ್ಮೇಲೆ ನಾ ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಸುದೀಪ್ ಸರ್ ಹೇಗೆ ಅಂತೆಲ್ಲ ನೋಡಿದೆ. ಅಂಡ್ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತಾರೆ ಏನೋ ನಾ ಅನ್ಕೊಂಡೆ. ಬಟ್ ಹೋದಾಗ ತುಂಬಾ ಫ್ರೆಂಡ್ಲಿ ಇದ್ರು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಒಂದು ಒಳ್ಳೆ ವೆಲ್ಕಮಿಂಗ್ ಫೀಲ್ ಕೊಟ್ಟಿದ್ರು. ಸೊ ನನ್ನ ಜರ್ನಿಗೆ ಒಂದು ಒಳ್ಳೆ ಸ್ಟಾರ್ಟ್ ಇತ್ತು ಅದು ಆಕ್ಚುಲಿ. ಹೌದು ಸರ್, ಎಲ್ಲ ಆಗುತ್ತೆ. ಒಂದೊಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತೀರಾ. ಸೊ ಡೇ 1 ಎಂಟ್ರಿ ಕೊಟ್ಟಾಗ ಫೀಲ್ ಹೇಗಿತ್ತು ನಿಮ್ದು? ಆ ನರ್ವಸ್ನೆಸ್, ಭಯ ಒಳಗಡೆ ಯಾವ ರೀತಿ ಇತ್ತು? ಕಂಪ್ಲೀಟ್ ಭಯ ಆಯ್ತು. ಭಯ ಅಂದ್ರೆ ನಮ್ದಾಗ ಭಯ ಅಲ್ಲ, ಬಟ್ ಜನ ನನ್ನ ಎಕ್ಸೆಪ್ಟ್ ಮಾಡ್ತಾರ, ನಮ್ಗೆ ಕನ್ನಡ ಗೊತ್ತಿಲ್ಲ, ಎಲ್ಲ ಮಾತಾಡೋದು ನಮ್ಗೆ ಹೇಗೆ ಅರ್ಥ ಆಗುತ್ತೆ, ಅದು ಒಂದು ಭಯ ಇತ್ತು. ಬಟ್ ಒಂದು ಎಕ್ಸೈಟಿಂಗ್ ಫೀಲಿಂಗ್ ಇತ್ತು. ಯಾಕಂದ್ರೆ ಸಡನ್ ಆಗಿ ಏನು ಕಾಂಟ್ಯಾಕ್ಟ್ ಇಲ್ಲ ಹೊರಗಡೆ ಪ್ರಪಂಚ ಜೊತೆ, ಬರೀ ಇಲ್ಲಿ ಇರೋವ್ರ ಜೊತೆನೆ ಮಾತಾಡ್ಬೇಕು ಅಂಡ್ ಎಲ್ಲಾರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಹೇಗಿದೆ ಸರ್ ಮೊಬೈಲ್ ಎಲ್ಲ ಬಿಟ್ಟು ಅಷ್ಟು ದಿನ ನೀವು? ನನಗೆ ಅಂತೂ ತುಂಬಾ ಕಷ್ಟ ಆಯ್ತು. ಆ ಶೋ ಅಲ್ಲಿ ಕೂಡ ತುಂಬಾ ಜನ ಹೇಳಿದ್ರು ಈ ತರ ಮೊಬೈಲ್ ಇಲ್ಲದೆ ಇರೋದೆಲ್ಲ ತುಂಬಾ ಆರಾಮಾಗಿದೆ ಅಂತ. ನಾವು ಮಾತ್ರ ಹೇಳ್ತಾ ಇದ್ದೆ, ನನ್ನ ಮೊಬೈಲ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಏನ್ ನಡೀತಾ ಇದೆ ಗೊತ್ತಿಲ್ಲ, ಬಿಸ್ನೆಸ್ ಅಲ್ಲಿ ಏನಾಗ್ತಾ ಇದೆ, ನಮ್ಮ ಮನೆಯವರು ಹೇಗಿದ್ದಾರೆ, ಯಾಕಂದ್ರೆ ಒಳಗಡೆ ಬಂದಿದ್ಮೇಲೆ ಇಲ್ಲಿದ್ದು ಬಿಗ್ ಬಾಸ್ ಮನೆ ಆಲ್ಮೋಸ್ಟ್ 48 ಕಿಲೋಮೀಟರ್. ಅಂಡ್ ನಾ ಒಳಗಡೆ ಹೋಗಿದ್ ಬಂದು ನೈಟ್ ಒಂದು 2 ಗಂಟೆಗೆ ಏನು. ಸೊ ಅಮ್ಮ ಮನೆಗೆ ಬಂದಿದ್ದಾರಾ ಅಂತ ಕೂಡ ಗೊತ್ತಿಲ್ಲ. ಸೊ ಅದು ಸ್ವಲ್ಪ ಟೆನ್ಷನ್ ಇತ್ತು.